ಅಲ್ಲಿ ಕೂಡ ಕಳೆದ 14 ಒಂದು ಸರಿ ಪಾಸಿಟಿವ್ ಆಗಿದ್ದು, ಬಟ್ ಕಳೆದ 14 ದಿನದಲ್ಲಿ ಯಾವುದೇ ಪಾಸಿಟಿವ್ ಕೇಸಸ್ ರಿಪೋರ್ಟ್ ಮಾಡಿಲ್ಲ. ಆ ಥರ ಇಡೀ ದೇಶದಲ್ಲಿ 25 ಜಿಲ್ಲೆಗಳಲ್ಲಿ ಒಂದು ಕೊಡಗು ಜಿಲ್ಲೆ ಕೂಡ ಬಂದಿದ್ದು. ಸೊ ನಮ್ಮಲ್ಲಿ ತುಂಬ ಭಾಳ ಮುಂಚೆನೇ ತುಂಬ ಪ್ರಿಕಾಷನ್ಸ್ ತಗೊಂಡಿದ್ದು, ಒಂದು ತಿಂಗಳ ಮುಂಚೆನೇ ಈಗ ನಿಮಗೆ ಗೊತ್ತಿರೋ ಪ್ರಕಾರ ಬ್ಯಾಂಗ್ಳೂರು ಅರ್ಬನ್ ಮತ್ತು ಗುಲ್ಬರ್ಗ ಬಿಟ್ಟು ಥರ್ಡ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಟು ರಿಜಿಸ್ಟರ್ ಪಾಸಿಟಿವ್ ಕೇಸು ಕೊಡಗಿದ್ದು. ಸೊ ಭಾಳ ಮುಂಚೆನೇ ನಾವು ತುಂಬ ಮುಂಜಾಗ್ರತೆ ಕ್ರಮಗಳು ತಗೊಂಡಿದ್ದು. ನಮ್ಮಲ್ಲಿ ಎಲ್ಲ ರಿಸಾರ್ಟ್ಗಳು, ಹೋಮ್ ಸ್ಟೇಗಳು ಮತ್ತು ಹೋಟೆಲ್ಸು ಎಲ್ಲ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದು. 144 ಇಂಪೋಸ್ ಮಾಡಿದ್ದು. ಎಲ್ಲ ಟೂರಿಸ್ಟ್ ಪ್ಲೇಸಸ್ಸು ಬಂದ್ ಮಾಡಿದ್ದು. ಮತ್ತು ಎಲ್ಲ ಡಿಸ್ಟ್ರಿಕ್ಟ್ ಬಾರ್ಡರ್ಸ್ ಕೂಡ ತುಂಬ ವಿಜಿಲೆಂಟ್ ಆಗಿ ಕೂಡ ನಾವು ಹ್ಯಾಂಡಲ್ ಮಾಡಿದ್ದು. ಕೆಲವು ಕಡೆ ಡಿಸ್ಟ್ರಿಕ್ಟ್ ಬಾರ್ಡರ್ಸ್ ಕೂಡ ಕಂಪ್ಲೀಟ್ ಆಗಿ ಸೀಲ್ ಡೌನ್ ಮಾಡಿದ್ದು. ಆ್ಯಂಡ್ ಎಲ್ಲಕ್ಕಿಂತ ದೊಡ್ಡದಾಗಿ ಎಲ್ಲರದ್ದು ಕೋಆಪ್ರೇಷನ್ ನಮಗೆ ತುಂಬ ಸಿಕ್ಕಿದ್ದು. ಏಕೆಂದರೆ 2-3 ವರ್ಷದಿಂದ ನಮ್ಮದೇ 2018 ಲ್ಯಾಂಡ್ಸ್ಲೈಡ್ ಆಗಿದ್ದು, 2019 ಫ್ಲಡ್ ಆಗಿದ್ದು, ಮತ್ತು 2029 ಕೊರೋನಾ ಫೈಟಲ್ಲಿ ಕೂಡ ತುಂಬ ಬಂದಿತ್ತು. ಅದು ಎಲ್ಲ ಸ್ವಲ್ಪ ನೀವು ಅವಾಯ್ಡ್ ಮಾಡಬೇಕು. ಬಿಕಾಸ್ ಯು ವಿಲ್ ಟೇಕ್ ಇಟ್ ವೆರಿ ಸ್ಟ್ರಿಕ್ಟ್ ಆಗಿ ತಗೊಳ್ಳಿ. ಯಾಕೆಂದರೆ ಎಸೆನ್ಷಿಯಲ್ ಕಮೋಡಿಟೀಸ್ ಖರೀದಿ ಮತ್ತು ಮೆಡಿಕಲ್ ಎಮರ್ಜೆನ್ಸಿ ಬಿಟ್ಟು ಮತ್ತು ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ ಇದು ಬಿಟ್ಟು, ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಇದು ಬಿಟ್ಟು ಯಾರಿಗೂ ಹೊರಗಡೆ ಹೋಗೋದಕ್ಕೆ ಯಾವುದೂ ಪರ್ಮಿಷನ್ ಇರಲ್ಲ. ಸೊ ಮಾರ್ನಿಂಗ್ ವಾಕು ಈ ಥರ ಎಲ್ಲ ಗುಂಪು ಸೇರೋದು ಎಲ್ಲ ಅಲೋ ಮಾಡಲ್ಲ. ಇದು ತುಂಬ ಕಂಪ್ಲೇಂಟ್ಸ್ ಕಂಡು ಬಂದು ವೆರಿ ಸೀರಿಯಸ್. ಮತ್ತು ಇನ್ನೊಂದು ರೇಷನ್ ಕಿಟ್ಟು ಇದು ಕೂಡ ಹೇಳ್ತೀವಿ. ಸೊ ಈಗ ರೇಷನ್ ಶಾಪ್ಗಳಲ್ಲಿ 2 ತಿಂಗಳದ್ದು ರೇಷನ್ ಕೊಡಲೇಬೇಕು ಅಂತ ಸರ್ಕಾರದ ಆದೇಶ ಬಂದ ಮೇಲೆ ಆಲ್ಮೋಸ್ಟ್ 85% ಡಿಸ್ಟ್ರಿಬ್ಯೂಷನ್ ನಮ್ಮ ಜಿಲ್ಲೆಯಲ್ಲಿ ಕಂಪ್ಲೀಟ್ ಆಗಿದೆ. 85% ಡಿಸ್ಟ್ರಿಬ್ಯೂಷನ್. ಸೊ ಪ್ರತಿ ತಿಂಗಳು ನೋಡಿದೆ ಅಂದರೆ ಮ್ಯಾಕ್ಸಿಮಮ್ ನಮ್ಮ ಜಿಲ್ಲೆಯಲ್ಲಿ 86-87% ಡಿಸ್ಟ್ರಿಬ್ಯೂಷನ್ ಆಗುತ್ತದೆ. ಬಟ್ ಈಗವರೆಗೆ 85% ಆಗಿದ್ದು. ಇನ್ನೊಂದು 4,000 ಫ್ಯಾಮಿಲೀಸಿಗೆ ಈಗ ಯಾರಿಗೆ ರೇಷನ್ ಕಾರ್ಡ್ ಇಲ್ಲ ಅವರಿಗೆ ಕೂಡ ನಾವು ಫುಡ್ ಕಿಟ್ಗಳು ಡಿಸ್ಟ್ರಿಬ್ಯೂಟ್ ಮಾಡಿ ಥರ ತುಂಬ ಸಮಸ್ಯೆ ಆಗಿದ್ದು. ಸೊ ನಮ್ಮ ಜಿಲ್ಲೆಯಲ್ಲಿ ಒಂದು 5,000 BPL ಅಪ್ಲಿಕೇಶನ್ ಕಾರ್ಡ್ಗಳು ಪೆಂಡಿಂಗ್ ಇದೆ. 3,300 APL ಅಪ್ಲಿಕೇಶನ್ಸು ಪೆಂಡಿಂಗ್ ಇದೆ. ಈ 5,000 ಅಪ್ಲಿಕೇಶನ್ ಯಾರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದು ರೇಷನ್ ಕಾರ್ಡ್ ಇಲ್ಲ ಅವರು ಕೂಡ ಆಧಾರ್ ನಂಬರ್ ತಗೊಂಡು ಬಂದು ಅಪ್ಲಿಕೇಶನ್ ID ನಂಬರ್ ಕೊಟ್ಟಿದೆ ಅಂದರೆ ಅವರಿಗೆ ಕೂಡ ನೆಕ್ಸ್ಟ್ 3 ತಿಂಗಳಿಗೆ 10 kg ರೈಸ್ ಫ್ರೀ ಆಗಿ ಕೊಡೋದಕ್ಕೆ. APL ಅಂದರೆ ಆಧಾರ್ ಮತ್ತು ಅಪ್ಲಿಕೇಶನ್ ID ಕೊಟ್ಟಿದೆ ಅಂದರೆ ಅವರಿಗೆ ಇದು ಮ್ಯಾಕ್ಸಿಮಮ್ 10 kg ರೈಸು 15 ರೂಪೀಸ್ ಪರ್ kg ಕೊಡೋದಕ್ಕೆ ಕೂಡ ಒಂದು ವ್ಯವಸ್ಥೆ ಆಗಿದ್ದು. ಬಟ್ ಈಗವರೆಗೆ ಅದು ಆಪರೇಷನಲೈಸ್ ಆಗಿಲ್ಲ. ಯಾಕೆಂದರೆ ಸಾಫ್ಟ್ವೇರಲ್ಲಿ ಸ್ವಲ್ಪ ಚೇಂಜಸ್ ಬರಬೇಕು. ಸೊ ದಯವಿಟ್ಟು ಅದು ಎಲ್ಲ ಸರಿ ಆದಮೇಲೆ ನಾವು ಕೂಡ ಸ್ಟೇಟಲ್ಲಿ ಕೂಡ ಅದು ಕೋರ್ಡಿನೇಟ್ ಮಾಡ್ತಾ ಇದ್ದೀವಿ. ಅದು ಒಂದ್ಸರಿ ಬಂದ ಮೇಲೆ ತಮಗೆ ಮಾಹಿತಿ ಕೊಡ್ತೀವಿ, ಆಮೇಲೆ ಹೋಗಬೇಕಾಗುತ್ತದೆ. ಈಗಾಗಲೇ ಹೋಗಬಾರದು. ಯಾರು ಅಪ್ಲಿಕೇಶನ್ ಕೊಟ್ಟಿದ್ದರು ಅವರಿಗೆ ಕೂಡ ವ್ಯವಸ್ಥೆ ಆಗಿದ್ದು. ಸೊ ಇನ್ನು 1 or 2 ಡೇಸ್ ಒಳಗಡೆ ಅದಕ್ಕೆ ಒಂದು ಸಾಫ್ಟ್ವೇರಲ್ಲಿ ಆಪ್ಷನ್ ಬೀಳ್ತದೆ. ಅದಾದಮೇಲೆ ದಯವಿಟ್ಟು ಹೋಗಿ ತಾವು ಕೂಡ ರೇಷನ್ಗಳು ತಗೊಳ್ಬಹುದು. ಆ್ಯಂಡ್ ಸೆಕೆಂಡ್ ರೌಂಡ್ ಆಫ್ ಯಾರಿಗೆ ರೇಷನ್ ಕಾರ್ಡ್ ಇಲ್ಲ ಅಪ್ಲಿಕೇಶನ್ ಕೊಟ್ಟಿಲ್ಲ ಅವರಿಗೆ ಕೂಡ ಒಂದು ಸೆಕೆಂಡ್ ರೌಂಡು ಕೂಡ ಕೊಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ. ಮತ್ತು ಇನ್ನೊಂದು 2 ವೆಬ್ಸೈಟ್ಗಳು ಕೂಡ ಒಂದು ಲಾಂಚ್ ಮಾಡ್ತೀವಿ. ಅದು SP ಅವರು ಮಾತಾಡಿದ ಮೇಲೆ ಸಮ್ ಸ್ಪೆಸಿಫಿಕ್ ಆಗಿ 2 ವೆಬ್ಸೈಟ್ಗಳಿದೆ, ಅದು ಇದೆ. ಮತ್ತು ಇನ್ನೊಂದು ಚೆಕ್ ಪೋಸ್ಟ್ಗಳು ತುಂಬ ಅರ್ಜೆಂಟ್ ಆಗಿ ಕಂಪ್ಲೀಟ್ ಆಗಿ ನಾವು ವಿ ಹ್ಯಾವ್ ಟು ಡು ಕಂಪ್ಲೀಟ್ ಸರ್ವೆಲೆನ್ಸ್ ಆನ್ ದ ವೆಬ್ಸೈಟ್ ಚೆಕ್ ಪೋಸ್ಟ್ಗಳಲ್ಲಿ. ಅದು ಹೇಗೆ ಮಾಡ್ತಾ ಇದ್ದಾರೆ ಅದು SP ಅವರು ಹೇಳ್ತಾರೆ. ಮತ್ತು ಲಾಕ್ಡೌನ್ ಕೇಸಸ್ ಬಗ್ಗೆ, ಪಾರ್ಸಸ್ ಆ್ಯಂಡ್ ಫೇಕ್ ನ್ಯೂಸ್ ಬಗ್ಗೆ ಆಮೇಲೆ ಕವರ್ ಮಾಡಿಕೊಂಡು ಹೋಗೋದಕ್ಕೆ. ವಿ ಆರ್ ನಾಟ್ ಆಸ್ಕಿಂಗ್ ಎವ್ರಿಬಡಿ ಟು ವೇರ್ N95 ಮಾಸ್ಕ್, ಟ್ರಿಪಲ್ ಲೇಯರ್ ಮಾಸ್ಕ್ ಹಾಕಿ ಅಂತ ಹೇಳಲ್ಲ. ಸೊ ಒಂದು ಹ್ಯಾಂಕರ್ ಚೀಫು ಇಲ್ಲಾಂದರೆ ಒಂದು ದುಪ್ಪಟ್ಟ ಆರ್ ಸಮ್ ಕಾಟನ್ ಮೇಡು ಮಾಸ್ಕ್ಗಳಿರ್ತದೆ, ಅದು ಕೂಡ ನಮಗೆ ತೋರಿಸ್ತೀವಿ. ನಮ್ಮ ವಿಜ್ಞಾನ ಇಲಾಖೆಯಿಂದ ತಮ್ಮ ವಿತ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಇನ್ವಾಲ್ವ್ ಮಾಡಿಕೊಂಡು ಕಾಟನ್ ಮಾಸ್ಕ್ಗಳು ಕೂಡ ನಾವು ತಯಾರಿ ಮಾಡ್ತಾ ಇದ್ದೀವಿ, ಅದು ಕೂಡ ತೋರಿಸ್ತೀವಿ. ಸೊ ಪ್ರತಿಯೊಬ್ಬರು ಒಂದು ಫೇಸ್ ಕವರ್ ಮಾಡಿ. ಇಟ್ಸ್ ನಾಟ್ ಅಬೌಟ್ ಎಲ್ಲರೂ ಮಾಸ್ಕ್ ಹಾಕಿ ಅಂತಲ್ಲ, ಸಮ್ ವೇ ಹ್ಯಾಂಕರ್ ಚೀಫ್ ದುಪ್ಪಟ್ಟ ಆರ್ ಸಮ್ ಕಾಟನ್ ಮಾಸ್ಕ್ ಇಟ್ಕೊಂಡು ಕವರ್ ಮಾಡಿಕೊಳ್ಳಿ ಅಂತ ಕೂಡ ಒಂದು ರಿಕ್ವೆಸ್ಟ್ ಜಿಲ್ಲಾಡಳಿತ ವತಿಯಿಂದ ತಮಗೆಲ್ಲರಿಗೂ. ಇದು ತಮ್ಮ ಪ್ರೊಟೆಕ್ಷನ್ಗೋಸ್ಕರ ಅಲ್ಟಿಮೇಟ್ ತಮಗೇನೋ ಸಿಂಪ್ಟಮ್ಸ್ ಇದೆ ಅಂದರೆ ಅದು ಬೇರೆ ಒಬ್ಬರಿಗೂ ಹೋಗಬಾರದು ಅಂತ ಹಾಕ್ಕೊಂಡು ವಿಲ್ ಬಿ ಡೂಯಿಂಗ್. ಆ್ಯಂಡ್
ಮತ್ತು ನಮ್ಮ ಜಿಲ್ಲೆಯಲ್ಲಿ ಮಾಸ್ಕ್ ಇರಲಿ, N95 ಮಾಸ್ಕ್ ಇರಲಿ, ಟ್ರಿಪಲ್ ಲೇಯರ್ ಮಾಸ್ಕ್ ಇರಲಿ, PP ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ ಇಲ್ಲಿ ಯಾವುದೂ ಕೊರತೆ ಇಲ್ಲ. ಸಫಿಷಿಯಂಟ್ ಸಪ್ಲೈ ಸರ್ಕಾರದಿಂದ ಬಂದಿದ್ದು, ಅದು ತಹಸೀಲ್ದಾರ್ಸ್ಗೆ ಕೂಡ ತಾಲೂಕಾ ಮಟ್ಟದಲ್ಲಿ ಮಾನಿಟರ್ ಮಾಡೋಕ್ಕೆ ಹೇಳಿದ್ದು. ಯಾರು ನಮ್ಮ ಹೆಲ್ತ್ ವರ್ಕರ್ಸ್ ಇರಲಿ, ಪೊಲೀಸ್ ಅಧಿಕಾರಿಗಳು ಇರಲಿ, ಅವರು ಈ ಥರ ಕೆಲಸ ಫ್ರಂಟ್ಲೈನ್ ವರ್ಕರ್ಸ್ ಆಗಿ ಕೆಲಸಕ್ಕೆ ಹೋಗುವಾಗ ಅವರಿಗೆ ಯಾವುದೂ ತೊಂದರೆ ಇರಬಾರದು. DHO ಅವರು ಖುದ್ದಾಗಿ ಅದು ಮಾನಿಟರ್ ಮಾಡ್ತಾ ಇದ್ದಾರೆ. ಸಪ್ಲೈಗೆ ಒಂದು ನೋಡಲ್ ಆಫೀಸರ್ ಕೂಡ ಒಬ್ಬರು ಅಧಿಕಾರಿಗೆ ಕೂಡ ಹಾಕಿದ್ದು, ಯಾವುದು ಕೊರತೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಮತ್ತು ಇನ್ನೊಂದು ನಮ್ಮದು ಎನ್ಫೋರ್ಸ್ಮೆಂಟ್, ಲಾಕ್ಡೌನ್ ಮೆಷರ್ಸು ಕೂಡ ಈಗ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡ್ಕೊಳ್ತೀವಿ, ಅದ್ರ ಬಗ್ಗೆ ಮಾಡ್ತಾ ಇದ್ದಾರೆ. ಸೊ ನಮ್ಮ ಜಿಲ್ಲೆಯಲ್ಲಿ ಇನ್ಫ್ಲೂಯೆನ್ಸಾ ಲೈಕ್ ಸಿಂಪ್ಟಮ್ಸ್ ಇರೋದು 200-250 ಕೇಸಸ್ ಈಗವರೆಗೆ ರಿಪೋರ್ಟ್ ಮಾಡಿದ್ದು. ಬಟ್ ಅವರಿಗೆ ಯಾವುದೂ ಹಿಸ್ಟ್ರಿ ಇಲ್ಲ, ಸಸ್ಪೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಅವರಿಗೆ ನಾವು ಕಡ್ಡಾಯವಾಗಿ ಹೋಮ್ ಕ್ವಾರಂಟೈನಲ್ಲಿ ಇರಬೇಕು ಅಂತ ಹೇಳಿದ್ದು. ಮತ್ತು ನಮ್ಮಲ್ಲಿ ಅನಲೈಸ್ ಮಾಡಿಕೊಂಡು ಈ ಹೈ ರಿಸ್ಕ್ ಕೇಸಸ್ ಬಂದಿದೆ ಅಂದರೆ ಅವರಿಗೆ ಮಾತ್ರ ಸ್ಯಾಂಪಲ್ ತಗೊಳ್ತೀವಿ. ಸೊ ಇದೊಂದು ನಮ್ಮಿಂದ ಆಗಿದ್ದು. ಮತ್ತು ಪ್ರೈವೇಟ್ ಕ್ಲಿನಿಕ್ಗಳಲ್ಲಿ ಕೂಡ ಕೆಲವು ಜಿಲ್ಲೆಯಲ್ಲಿ ಆ ಥರ ಕೂಡ ತೊಂದರೆ ಆಗಿದ್ದು. ಪ್ರೈವೇಟ್ ಕ್ಲಿನಿಕ್ಗಳಲ್ಲಿ ಪೇಷಂಟ್ಸು ಬಂದಿದ್ದು ಅವರು ಗೌರ್ಮೆಂಟ್ ಹಾಸ್ಪಿಟಲಿಗೆ ರಿಪೋರ್ಟ್ ಮಾಡಿಲ್ಲ, ಅದಕ್ಕೆ ಸ್ವಲ್ಪ ತೊಂದರೆಗಳಾಗಿದ್ದು. ಸೊ ಅದಕ್ಕೆ ಕಡ್ಡಾಯವಾಗಿ ಪ್ರೈವೇಟ್ ಕ್ಲಿನಿಕ್ಕಿಂದಲೂ ರಿಪೋರ್ಟ್ ಆಗಲ್ಲ, ನಮ್ಮವರು ಆಶಾ ಅಂಗನವಾಡಿ ವರ್ಕರ್ ಮತ್ತು ಡಾಕ್ಟರ್ಸ್ ಹೋಗೋ ರಿಪೋರ್ಟ್ ಆಗಲ್ಲ, ದಿಲ್ ಗೋ ಟು ದ ಫಾರ್ಮಸಿ ಆ್ಯಂಡ್ ಟೇಕ್ ಇಟ್. ಸೊ ಅದಕ್ಕೆ ಕೂಡ ಇವತ್ತು ಒಂದು ಆದೇಶ ಕೊಡ್ತೀವಿ. ಆ ಥರ ಓವರ್ ದ ಕೌಂಟರ್ ಈ ರೆಸ್ಪಿರೇಟರಿ ಇನ್ಫೆಕ್ಷನ್ ಸಂಬಂಧಪಟ್ಟ ಯಾವುದು ಮೆಡಿಸಿನ್ಸು ಫಾರ್ಮಸಿಯಿಂದ ಇಶ್ಯೂ ಮಾಡಬಾರ್ದು ವಿತೌಟ್ ರೀಸೆಂಟ್ ಪ್ರಿಸ್ಕ್ರಿಪ್ಷನ್ ಫ್ರಮ್ ದ ಡಾಕ್ಟರ್. ಇದು ಯಾಕೆ ಮಾಡ್ತಾ ಇದೆ ಅಂದರೆ, ಇಲ್ಲಾಂದರೆ ನಮ್ಮ ಇದರಿಂದ ಡೇಟಾಬೇಸಲ್ಲಿ ಇದು ಸಿಗಲ್ಲ. ಮೇ ಬಿ ದರ್ ಇಸ್ ಎ ಪಾಸಿಬಿಲಿಟಿ, ದರ್ ಮೇ ಬಿ ಪಾಸಿಬಿಲಿಟಿ ದಟ್ ವಿಲ್ ಬಿ ಎ ಕೋವಿಡ್ ಸ್ಪೆಂಡ್ ಆದಮೇಲೆ ಮಾತ್ರ ಗೊತ್ತಾಗ್ತದೆ. ಸೊ ತಮಗೋಸ್ಕರ, ಜನರಿಗೋಸ್ಕರ ರೀಸೆಂಟ್ ವ್ಯಾಲಿಡ್ ಪ್ರಿಸ್ಕ್ರಿಪ್ಷನ್ ಇಲ್ಲ ಅಂದರೆ ಯಾವುದು ವಿತ್ ರಿಲೇಟೆಡ್ ಟು ರೆಸ್ಪಿರೇಟರಿ ಇನ್ಫೆಕ್ಷನ್ ಯಾವುದು ಮೆಡಿಸಿನ್ಸ್ ಕೊಡಬಾರದು ಅಂತ ಒಂದು ಆದೇಶ ಕೂಡ ದ ಕನ್ಸರ್ನ್ಡ್ ಅಸೋಸಿಯೇಷನ್ಗೆ, ಕೆಮಿಸ್ಟ್ ಅಸೋಸಿಯೇಷನ್ಗೆ ಕೂಡ ಇವತ್ತು ಕೊಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಎಲ್ಲ ಇನ್ಫ್ಲೂಯೆನ್ಸಾ ಲೈಕ್ ಸಿಂಪ್ಟಮ್ಸು ಎನಿ ದಿಸ್ ಥಿಂಗ್ ಇಸ್ ದೇರ್, ಕಡ್ಡಾಯವಾಗಿ 14 ದಿನ ಹೋಮ್ ಕ್ವಾರಂಟೈನ್ ಇರೆಸ್ಪೆಕ್ಟಿವ್ ಆಫ್ ದೇರ್ ಹಿಸ್ಟ್ರಿ ಆಫ್ ಟ್ರಾವೆಲ್ ಆರ್ ಎನಿಥಿಂಗ್. ಕಡ್ಡಾಯವಾಗಿ ನಾವು ನಮ್ಮ ಜಿಲ್ಲೆಯಲ್ಲಿ ಮನೆಯಲ್ಲಿ ಇರಬೇಕು ಅಂತ ಹೋಮ್ ಕ್ವಾರಂಟೈನ್ ಮಾಡಿಸ್ತೀವಿ. ಮತ್ತು ಈಗಾಗಲೇ ಹೊರ ಜಿಲ್ಲೆಯಿಂದ ಬಂದಿರುವವರಿಗೆ ಕೂಡ 14 ದಿನ ನಮ್ಮ ಜಿಲ್ಲೆಯಲ್ಲಿ ಹೋಮ್ ಕ್ವಾರಂಟೈನ್ ಕಡ್ಡಾಯವಾಗಿ ಸೀರೆಲ್ಲ ಹಾಕಿ ಮಾಡ್ತಾ ಇದ್ದೀವಿ. ಅದು ಕೂಡ ನಮ್ಮಲ್ಲಿ ಕಂಟಿನ್ಯೂ ಮಾಡಿಕೊಳ್ತೀವಿ. ಇನ್ನೊಂದು ಕ್ಯಾಂಪೇನ್ ನಮ್ಮ ಜಿಲ್ಲೆಯಲ್ಲಿ ನಾವು ವಿಶೇಷವಾಗಿ ನಾಳೆಯಿಂದ ಶುರು ಮಾಡ್ತೀವಿ. ಯಾಕೆಂದರೆ ಸೀನಿಯರ್ ಸಿಟಿಸನ್ಗೆ ಎಬೋವ್ 65 ಇಯರ್ಸ್ ಅವರು ಒಂದು ಅಡ್ವೈಸರಿ, ಅವರು ಯಾರು ಹೊರಗಡೆ ಬರಬಾರದು, ಅವರಿಗೆ ಮತ್ತು ಮನೆಯೊಳಗಡೆ ಕೂಡ ಅವರಿಗೆ ವಿಶೇಷವಾಗಿ ಒಂದು ಜಾಗ ಕೊಡಬೇಕಾಗುತ್ತದೆ. ಈಗ ಹೊರಗಡೆಯಿಂದ ಯಾರು ಬಂದಿದೆ ಅಂದರೆ ಇಮಿಡಿಯೇಟ್ ಆಗಿ ಹೋಗಿ ಅವರಿಗೆ ಭೇಟಿ ಮಾಡಬಾರದು. ಮತ್ತು ಬೇರೆ ಯಾರು ಮನೆಯಿಂದ ಹೊರಗಡೆ ಬಂದಿದೆ, ಬೇರೆ ಯಾರು ರಿಲೇಟಿವ್ಸ್ ಬರೋಕ್ಕಾಗಲ್ಲ ಈಗ ಸದ್ಯಕ್ಕೆ, ಆದರೆ ಕೂಡ ಅವರಿಗೆ ಸದ್ಯಕ್ಕೆ ಹೋಗಿ ಭೇಟಿ ಮಾಡೋಕ್ಕಾಗಲ್ಲ, ಅವರು ಹೊರಗಡೆ ಹೋಗಬಾರದು. ಮತ್ತು ಈಗ ಮನೆಯಲ್ಲಿರುವರು ಅಜ್ಜ ಅಜ್ಜಿಗೆ ಭೇಟಿ ಮಾಡುವಾಗ ಹ್ಯಾಂಡ್ ಸ್ಯಾನಿಟೈಸರ್ ಮತ್ತು ಚೆನ್ನಾಗಿ ಸ್ಯಾನಿಟೈಸ್ ಮಾಡಿಕೊಂಡು ಅವರಿಗೆ ಭೇಟಿ ಮಾಡೋದು. ಮತ್ತು ನಮ್ಮಲ್ಲಿ ಕೂಡ ಒಂದು ಡೇಟಾ ಬೇಸು, ಯಾರು ಸೀನಿಯರ್ ಸಿಟಿಸನ್ ಇದ್ದಾರೆ ಕ್ಲಿನಿಕ್ಕಿಂದಲೂ ರಿಪೋರ್ಟ್ ಆಗಲ್ಲ, ನಮ್ಮವರು ಆಶಾ ಅಂಗನವಾಡಿ ವರ್ಕರ್ ಮತ್ತು ಡಾಕ್ಟರ್ಸ್ ಹೋಗೋ ರಿಪೋರ್ಟ್ ಆಗಲ್ಲ, ದಿಲ್ ಗೋ ಟು ದ ಫಾರ್ಮಸಿ ಆ್ಯಂಡ್ ಟೇಕ್ ಇಟ್. ಸೊ ಅದಕ್ಕೆ ಕೂಡ ಇವತ್ತು ಒಂದು ಆದೇಶ ಕೊಡ್ತೀವಿ. ಆ ಥರ ಓವರ್ ದ ಕೌಂಟರ್ ಈ ರೆಸ್ಪಿರೇಟರಿ ಇನ್ಫೆಕ್ಷನ್ ಸಂಬಂಧಪಟ್ಟ ಯಾವುದು ಮೆಡಿಸಿನ್ಸು ಫಾರ್ಮಸಿಯಿಂದ ಇಶ್ಯೂ ಮಾಡಬಾರದು ವಿತೌಟ್ ರೀಸೆಂಟ್ ಪ್ರಿಸ್ಕ್ರಿಪ್ಷನ್ ಫ್ರಮ್ ದ ಡಾಕ್ಟರ್. ಇದು ಯಾಕೆ ಮಾಡ್ತಾ ಇದೆ ಅಂದರೆ, ಇಲ್ಲಾಂದರೆ ನಮ್ಮ ಇದರಿಂದ ಡೇಟಾಬೇಸಲ್ಲಿ ಇದು ಸಿಗಲ್ಲ. ಮೇ ಬಿ ದರ್ ಇಸ್ ಎ ಪಾಸಿಬಿಲಿಟಿ, ದರ್ ಮೇ ಬಿ ಪಾಸಿಬಿಲಿಟಿ ದಟ್ ವಿಲ್ ಬಿ ಎ ಕೋವಿಡ್ ಸ್ಪೆಂಡ್ ಆದಮೇಲೆ ಮಾತ್ರ ಗೊತ್ತಾಗ್ತದೆ. ಸೊ ತಮಗೋಸ್ಕರ, ಜನರಿಗೋಸ್ಕರ ರೀಸೆಂಟ್ ವ್ಯಾಲಿಡ್ ಪ್ರಿಸ್ಕ್ರಿಪ್ಷನ್ ಇಲ್ಲ ಅಂದರೆ ಯಾವುದು ವಿತ್ ರಿಲೇಟೆಡ್ ಟು ರೆಸ್ಪಿರೇಟರಿ ಇನ್ಫೆಕ್ಷನ್ ಯಾವುದು ಮೆಡಿಸಿನ್ಸು ಕೊಡಬಾರದು ಅಂತ ಒಂದು ಆದೇಶ ಕೂಡ ದ ಕನ್ಸರ್ನ್ಡ್ ಅಸೋಸಿಯೇಷನ್ಗೆ, ಕೆಮಿಸ್ಟ್ ಅಸೋಸಿಯೇಷನ್ಗೆ ಕೂಡ ಇವತ್ತು ಕೊಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಎಲ್ಲ ಇನ್ಫ್ಲೂಯೆನ್ಸಾ ಲೈಕ್ ಸಿಂಪ್ಟಮ್ಸು ಎನಿ ದಿಸ್ ಥಿಂಗ್ ಇಸ್ ದೇರ್, ಕಡ್ಡಾಯವಾಗಿ 14 ದಿನ ಹೋಮ್ ಕ್ವಾರಂಟೈನ್ ಇರೆಸ್ಪೆಕ್ಟಿವ್ ಆಫ್ ದೇರ್ ಹಿಸ್ಟ್ರಿ ಆಫ್ ಟ್ರಾವೆಲ್ ಆರ್ ಎನಿಥಿಂಗ್. ಕಡ್ಡಾಯವಾಗಿ ನಾವು ನಮ್ಮ ಜಿಲ್ಲೆಯಲ್ಲಿ ಮನೆಯಲ್ಲಿ ಇರಬೇಕು ಅಂತ ಹೋಮ್ ಕ್ವಾರಂಟೈನ್ ಮಾಡಿಸ್ತೀವಿ. ಮತ್ತು ಈಗಾಗಲೇ ಹೊರ ಜಿಲ್ಲೆಯಿಂದ ಬಂದಿರುವವರಿಗೆ ಕೂಡ 14 ದಿನ ನಮ್ಮ ಜಿಲ್ಲೆಯಲ್ಲಿ ಹೋಮ್ ಕ್ವಾರಂಟೈನ್ ಕಡ್ಡಾಯವಾಗಿ ಸೀರೆಲ್ಲ ಹಾಕಿ ಮಾಡ್ತಾ ಇದ್ದೀವಿ. ಅದು ಕೂಡ ನಮ್ಮಲ್ಲಿ ಕಂಟಿನ್ಯೂ ಮಾಡಿಕೊಳ್ತೀವಿ. ಇನ್ನೊಂದು ಕ್ಯಾಂಪೇನ್ ನಮ್ಮ ಜಿಲ್ಲೆಯಲ್ಲಿ ನಾವು ವಿಶೇಷವಾಗಿ ನಾಳೆಯಿಂದ ಶುರು ಮಾಡ್ತೀವಿ. ಯಾಕೆಂದರೆ ಸೀನಿಯರ್ ಸಿಟಿಸನ್ಗೆ ಎಬೋವ್ 65 ಇಯರ್ಸ್ ಅವರು ಒಂದು ಅಡ್ವೈಸರಿ, ಅವರು ಯಾರು ಹೊರಗಡೆ ಬರಬಾರದು, ಅವರಿಗೆ ಮತ್ತು ಮನೆಯೊಳಗಡೆ ಕೂಡ ಅವರಿಗೆ ವಿಶೇಷವಾಗಿ ಒಂದು ಜಾಗ ಕೊಡಬೇಕಾಗುತ್ತದೆ. ಈಗ ಹೊರಗಡೆಯಿಂದ ಯಾರು ಬಂದಿದೆ ಅಂದರೆ ಇಮಿಡಿಯೇಟ್ ಆಗಿ ಹೋಗಿ ಅವರಿಗೆ ಭೇಟಿ ಮಾಡಬಾರದು.
ಮತ್ತು ಬೇರೆ ಯಾರು ಮನೆಯಿಂದ ಹೊರಗಡೆ ಬಂದಿದ್ದೆ ಬೇರೆ ಯಾರು ರಿಲೇಟಿವ್ಸ್ ಬರೋಕ್ಕಾಗಲ್ಲ ಈಗ ಸದ್ಯಕ್ಕೆ, ಆದರೆ ಕೂಡ ಅವರಿಗೆ ಸದ್ಯಕ್ಕೆ ಹೋಗಿ ಭೇಟಿ ಮಾಡೋಕ್ಕಾಗಲ್ಲ, ಅವರು ಹೊರಗಡೆ ಹೋಗಬಾರದು. ಮತ್ತು ಈಗ ಮನೆಯಲ್ಲಿರುವರು ಅಜ್ಜ ಅಜ್ಜಿಗೆ ಭೇಟಿ ಮಾಡುವಾಗ ಹ್ಯಾಂಡ್ ಸ್ಯಾನಿಟೈಸರ್ ಮತ್ತು ಚೆನ್ನಾಗಿ ಸ್ಯಾನಿಟೈಸ್ ಮಾಡಿಕೊಂಡು ಅವರಿಗೆ ಭೇಟಿ ಮಾಡೋದು. ಮತ್ತು ನಮ್ಮಲ್ಲಿ ಕೂಡ ಒಂದು ಡೇಟಾ ಬೇಸ್ ಯಾರ್ಯಾರು ಸೀನಿಯರ್ ಸಿಟಿಸನ್ ಇದ್ದಾರೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಹೀಗೆ ತಮಗೆಲ್ಲರೂ ಗೊತ್ತಿರೋ ಪ್ರಕಾರ WHO ಡಿಕ್ಲೇರ್ COVID-19 ಒಂದು ಪ್ಯಾಂಡಮಿಕ್ಕಿಂದ ಡಿಕ್ಲೇರ್ ಮಾಡಿದ್ದು. ಎನಿ ಪ್ಯಾಂಡಮಿಕ್ಕಿಗೆ 4 ಸ್ಟೇಜ್ ಜನರಲ್ ಆಗಿ ಬರ್ತದೆ. ಒಂದು ಇನಿಷಿಯಲಿ ದಟ್ ಯಾರು ಹೊರಗಡೆಯಿಂದ ಬರ್ತಾರೆ ಫಾರಿನ್ ಟ್ರಾವೆಲರ್, ಹಿಸ್ಟ್ರಿ ಆಫ್ ಫಾರಿನ್ ಟ್ರಾವೆಲರ್ಗೆ ಪಾಸಿಟಿವ್ ಕೇಸ್ ಬರೋದು, ಮತ್ತು ಅವರಿಂದ ಪ್ರೈಮರಿ ಕಾಂಟ್ಯಾಕ್ಟ್ಸ್ಗೆ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ಗೆ ಅದು ಟ್ರಾನ್ಸ್ಮಿಷನ್ ಆಗೋದು. ಮೂರನೇದು ಕಮ್ಯುನಿಟಿ ಸ್ಪ್ರೆಡ್ಡು ಮತ್ತು ಕಂಪ್ಲೀಟ್ ಆಗಿ ಎಪಿಡಮಿಕ್ ಆಗೋದು. ಸೊ ನಮಗೆ ತಿಳಿದ ಮಟ್ಟದಲ್ಲಿ ಫಸ್ಟ್ 2 ಸ್ಟೇಜಸ್ಸು ನಮ್ಮ ಜಿಲ್ಲೆಯಲ್ಲಿ ನಾವು ಸ್ವಲ್ಪ ಸಕ್ಸಸ್ಫುಲಿ ಮ್ಯಾನೇಜ್ ಆಗಿದ್ವಿ. ಯಾಕೆಂದರೆ ಒಂದೇ ಕೇಸು ನಾವು ಒಂದು 400 ಜನರಿಗೆ ಕ್ವಾರಂಟೈನ್ ಮಾಡಿ 14 ದಿನ ಕಂಪ್ಲೀಟ್ ಅಬ್ಸರ್ವೇಷನಲ್ಲಿತ್ತು. ಇನ್ನು ಕೆಲವರು 28 ದಿನ, ಬಾಕಿ 14 ದಿನ ರಿಪೋರ್ಟಿಂಗ್ ಪೀರಿಯಡ್ ಮುಗಿದಿಲ್ಲ. ಬಟ್ ಆದರೆ ಕೂಡ 14 ದಿನ ಕ್ವಾರಂಟೈನ್ ಪೀರಿಯಡ್ ಎಲ್ಲರಿಗೂ ಮುಗಿದಿದ್ದು. ನಮಗೆ ಒಂದೇ ಪಾಸಿಟಿವ್ ಕೇಸ್ ಇದ್ದಿದ್ದು. ಅವರು ಬಂದು ನೆಕ್ಸ್ಟ್ ಡೇ ಕೂಡ ಮೆಡಿಕಲ್ ಕಾಲೇಜಲ್ಲಿ ಬಂದು ರಿಪೋರ್ಟ್ ಮಾಡಿದ್ದು. ಅದಕ್ಕೆ ಅವರಿಂದ ಕೂಡ ಲೋಕಲ್ ಟ್ರಾನ್ಸ್ಮಿಷನ್ ಎಲ್ಲ ಪ್ರೈಮರಿ ಕಾಂಟ್ಯಾಕ್ಟ್ಸ್ಗೆ ಟೆಸ್ಟ್ ಮಾಡುವಾಗ ಅವರು ಕೂಡ ನೆಗೆಟಿವ್ ಇದರಲ್ಲಿ ಬಂದಿದ್ದು. ಅವರು ಕೂಡ ಈಗ 14 ದಿನ ಅಬ್ಸರ್ವೇಷನಲ್ಲಿದ್ದಾರೆ. ಸೊ ನಾವು ಹೇಳ್ಬೋದು. ಸೊ ನಮ್ಮದು ಕೆಲಸ ಬಿಕಾಸ್ ಆಲ್ರೆಡಿ 2 ಸ್ಟೇಜಸ್ ದಾಟಿದೆ ಅಂದರೆ ಕೂಡ ಇನ್ನೂ ದೊಡ್ಡ ಮಟ್ಟದಲ್ಲಿ ಕೆಲಸ ಇನ್ನು ಮುಂದೆ ಇರ್ತದೆ. ಯಾಕೆಂದರೆ ಇಷ್ಟು ದಿನ ನಮ್ಮ ಹತ್ರ ಒಂದು ಲಿಸ್ಟ್ ಇತ್ತು, ನಾವು ಯಾರಿಗೆ ಸರ್ವೆಲೆನ್ಸ್ ಮಾಡಬೇಕು ಅದ್ರ ಪ್ರಕಾರ. ನಾವು ಇನ್ನೇನೋ ಕೆಲಸ ಇದು ಬಂದುಬಿಟ್ಟಿದೆ ಅಂದರೆ ಇಟ್ ವಿಲ್ ಬಿ ಲೈಕ್ ಹ್ಯೂಜ್ ಸ್ಕೇಲಲ್ಲಿ ಬರೋಕ್ಕೆ ಕೂಡ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ಇನ್ನೂ ವಿಜಿಲೆಂಟ್ ಆಗಿ ಮತ್ತು ಇನ್ನೂ ನಮ್ಮೆಲ್ಲರೂ ಸಹಕಾರ ನಮಗೆ ಬೇಕಾಗಿರ್ತದೆ. ಈಗ ಸ್ವಲ್ಪ ಸ್ಟೆಪ್ಸು ಇನ್ನು ಮುಂದೆ ಹೇಗೆ ಪ್ಲ್ಯಾನ್ ಮಾಡಬೇಕು, ನಮ್ಮ ಜಿಲ್ಲೆಯಲ್ಲಿ ಏನೇನು ನಿರ್ಧಾರಗಳು ತಗೊಂಡಿದ್ದು ಅದು ತಮಗೆ ಒಂದು ಮಾಹಿತಿ ಕೊಡ್ತೀವಿ. ನಮ್ಮಲ್ಲಿ ಒಂದು ಕಂಟಿಜೆನ್ಸಿ ಪ್ಲ್ಯಾನು ನಾವು ಆಲ್ರೆಡಿ ರೆಡಿ ಮಾಡಿ. ಇನ್ನೊಂದು ಒಂದು ಡೈರೆಕ್ಷನ್ಸ್ ಮಾಡಿದ್ದು, ನಮ್ಮಲ್ಲಿ ಸದ್ಯಕ್ಕೆ ಯಾವುದು ಲ್ಯಾಬ್ ಇಲ್ಲ. ಏನೇನು ಸ್ಪೆಸಿಮೆನ್ ಕಲೆಕ್ಟ್ ಮಾಡಿಕೊಂಡು ಅದು ಮೈಸೂರಿಗೆ ಕಳಿಸ್ತಾ ಇದ್ದೀವಿ. ಸೊ ಈಗ ಸರ್ಕಾರದ ಒಂದು ಪ್ರಪೋಸಲ್ ಬಂದಿದ್ದು ಕೊಡಗಲ್ಲಿ ಕೂಡ ಒಂದು ಲ್ಯಾಬ್ ಎಸ್ಟಾಬ್ಲಿಷ್ ಮಾಡಬಹುದು ಅಂತ. ಅದಕ್ಕೆ ಕೂಡ ಒಂದು ಇನಿಷಿಯಲ್ ಅಸೆಸ್ಮೆಂಟ್ ಮಾಡಿಕೊಂಡು ಒಂದು ಪ್ರಪೋಸಲ್ ಕೂಡ ಅಪ್ರೋಕ್ಸಿಮೇಟ್ಲಿ ಒಂದು 2 ಕೋಟಿ ಬೇಕಾಗಿರ್ತದೆ. ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ಕ್ಲೂಡಿಂಗ್ ಸಿವಿಲ್ ವರ್ಕ್ಸು ಜಾಗ ಎಲ್ಲ ಐಡೆಂಟಿಫೈ ಮಾಡಿದ್ದು ಒಂದು ಪ್ರಪೋಸಲ್ ಕಳಿಸಿದ್ದು. ಸೊ ಮೋಸ್ಟ್ಲಿ ಎಕ್ಸ್ಪೆಕ್ಟೆಡ್ ಮೇ ಎಂಡ್ ಒಳಗಡೆ ನಮಗೆ ಒಂದು ಫುಲ್ಲಿ ಫಂಕ್ಷನಲ್ ಲ್ಯಾಬ್ ಕೂಡ ಕೊಡಗು ಮೆಡಿಕಲ್ ಕಾಲೇಜಿಗೆ ಬರೋಕ್ಕೆ ಕೂಡ ಒಂದು ಪ್ರಯತ್ನ ಇದೆ. ಸರ್ಕಾರ ಮಟ್ಟದಲ್ಲಿ ಪೆಂಡಿಂಗ್ ಇದೆ. ಗೌರ್ಮೆಂಟ್ ಸ್ಟೇಟಿಂಗ್ ಭಾಳ ಪಾಸಿಟಿವ್ ಆಗಿ ಅದು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇನ್ನೊಂದು ಸ್ಯಾಂಪಲ್ ಟೆಸ್ಟಿಂಗು ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಕೂಡ ಸರ್ಕಾರದ ಆದೇಶ ಬಂದಿದ್ದು. ನಮ್ಮಲ್ಲಿ ಈಗಾವರೆಗೆ 138 ಕೇಸಸ್ಸು ಟೆಸ್ಟ್ ಆಗಿದ್ದು. ಇನ್ನು ಮುಂದೆ ಕೂಡ ಈ ಥರ ಸ್ವಲ್ಪ ಸಸ್ಪೆಕ್ಟೆಡ್ ಕೇಸಸ್ಸು, ಸಿವಿಯರ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸು ಆ ಥರ ಕೇಸಸ್ ಕೂಡ ಟೆಸ್ಟ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಕೂಡ ನಮ್ಮಲ್ಲಿ ತೀರ್ಮಾನ ಆಗಿದ್ದು. ಈಗ ನಾನು ಈಗಾಗಲೇ ಹೇಳಿದ್ದು ನಮ್ಮ ಹತ್ರ ಯಾವುದು ಲಿಸ್ಟ್ ಇಲ್ಲ ಈಗ ನೋಡೋಕ್ಕೆ. ಸೊ ಅದಕ್ಕೆ ಈಗ ನಾವು ಒಂದು ವಾರದಿಂದ ಹೇಗೆ ಮಾಡ್ತಾ ಇದ್ದೀವಿ ಅಂದರೆ, ಕಮ್ಯುನಿಟಿ ಹೆಲ್ತ್ ಮೆಡಿಸಿನ್ ಮೆಡಿಕಲ್ ಕಾಲೇಜಲ್ಲಿ HOD ಆ್ಯಂಡ್ ಹಿಸ್ ಟೀಮ್ ವಿಲ್ ಬಿ ರೆಸ್ಪಾನ್ಸಿಬಲ್. ನಮ್ಮಿಂದ THOಗಳು ಪ್ರತಿಯೊಂದು THC 441 ಟೀಮ್, ಆಶಾ ಅಂಗನವಾಡಿ ವರ್ಕರ್ಸ್ ಸೇರಬೇಕು ಮತ್ತು ಪೊಲೀಸ್ ಇಲಾಖೆ ಅವರೆಲ್ಲ ಸೇರಿ ಟೀಮ್ ಮಾಡಿಸಿದ್ರು 441 ಟೀಮ್ ಈ ಜಿಲ್ಲೆಗೆ. ಸೊ ಅವರು ಆಲ್ಮೋಸ್ಟ್ ಅವರ THC ಲಿಮಿಟಲ್ಲಿ ಸರ್ವೆ ಮಾಡಿಕೊಂಡು ಪ್ರತಿಯೊಂದು ಸಿಮಿಲರ್ ಸಿಂಪ್ಟಮ್ಸ್, ಇನ್ಫ್ಲೂಯೆನ್ಸಾ ಲೈಕ್ ಸಿಂಪ್ಟಮ್ಸು, ಕಾಮನ್ ಕೋಲ್ಡು ಮತ್ತು ಫೀವರ್ ಆಗಿರೋ ಸಿಂಪ್ಟಮ್ಸು ಪ್ರತಿಯೊಂದು ದಿನ ರಿಪೋರ್ಟ್ ಮಾಡಿಕೊಂಡು ನಮ್ಮಲ್ಲಿ ಎಲ್ಲರಿಗೂ ಟೆಸ್ಟ್ ಮಾಡಲ್ಲ. ನಮ್ಮಲ್ಲಿ ಒಂದು ಸ್ಪೆಷಲ್ ಕಮಿಟಿ ಮಾಡಿಸಿ THO ಲೆವೆಲಲ್ಲಿ ಫಸ್ಟ್ ಸ್ಟೇಜಸ್ ಯಾರಿಗೂ ಟೆಸ್ಟ್ ಮಾಡಬೇಕಾದ ಸ್ಕ್ರೀನ್ ಮಾಡ್ತಿರ್ತಾರೆ. ಅದಾದಮೇಲೆ ಬೇರೆ ಸಬ್ಮಿಟ್ ಕಮ್ಯುನಿಟಿ ಮೆಡಿಸಿನ್ HODಗೆ ಸಬ್ಮಿಟ್ ಮಾಡಿ ಅಲ್ಲಿ ನಾವು ಟೆಸ್ಟ್ ನೋಡಿಕೊಂಡು ಯಾರಿಗೆ ಬೇಕಾಗಿರ್ತದೆ ಅವರಿಗೆ ಮಾತ್ರ ಟೆಸ್ಟಿಂಗ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಆಗಿದ್ದು. ಇದರಲ್ಲಿ ನಮಗೆ 2 ಇದು ಸಿಗುತ್ತದೆ. ಒಂದು ಯಾವಾಗ ಒಂದು ಕ್ಲಸ್ಟರಲ್ಲಿ ಸ್ವಲ್ಪ ಜಾಸ್ತಿ ಫೀವರ್ ಕೇಸಸ್ ಆಗಿದೆ ಅಂದರೆ ಅದು ಗೊತ್ತಾಗ್ತದೆ. ಸೊ ಆ ಕಡೆ ನಾವು ಟೆಸ್ಟ್ ಮಾಡಬಹುದು. ಇಲ್ಲಾಂದರೆ ಯಾರು ಕೋಮಾರ್ಬಿಡ್ ಕಂಡೀಷನ್ ಇರುವುದು, ತುಂಬ ವಯಸ್ಸಾಗಿರುವಲ್ಲಿ ಈ ಥರ ಇದೆ ಅಂದರೆ ಅವರಿಗೂ ಟೆಸ್ಟ್ ಮಾಡ್ಬೋದು. ಸೊ ಆ ಒಂದು ವ್ಯವಸ್ಥೆ ಕೂಡ